ಕಾಲಿಯ ಕುಮಾರಸ್ವಾಮಿ ಎಂದಿದ್ದ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ಈ ಹೇಳಿಕೆಯನ್ನ ಖುದ್ದು ಸಿಎಂ ಹಾಗೂ ಡಿಸಿಎಂ ಕೂಡ ಖಂಡಿಸಿದ್ರು. ಎಲ್ಲ ತಣ್ಣಗಾಗ್ತಾ ಇದೆ ಅನ್ನುವಷ್ಟರಲ್ಲೇ ತೇಜಸ್ವಿನಿ ಗೌಡ ಎಡವಟ್ಟಿನ ಹೇಳಿಕೆ ಕೊಟ್ಟಿದ್ದಾರೆ. ಅದೇನು ನೀವೇ ನೋಡಿ. ಫುಲ್ ಆಗ್ತಾ ಇತ್ತು. ಏನಂತ ಕರೀತಾರೆ ಅಂತ ನನ್ನನ್ನ ಚಿನ್ನು ಅಂತ ಕರೀತಾರೆ. ನೀವೇನಂತ ಕರಿತೀರಿ ಹೇಳಲೇಬೇಕಾ? ಹೇಳಿ ಅಮ್ಮ. ಅದಕ್ಕೆ ಕರಿಯ ಅಂತ ಕರಿತೀರಿ. ಜಮೀರ್ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ್ರೆ ಓಕೆ, ಜಮೀರ್ ಹೇಳಿದ್ರೆ ಯಾಕೆ? ತಣ್ಣಗಾಗಿದ್ದ ಕರಿಯ ವಾರ್ ಮತ್ತೆ ಶುರು. ಸಿಎಂ ಡಿಸಿಎಂ ಹೇಳಿಕೆ ಖಂಡಿಸಿದ್ರು ಡೋಂಟ್ ಕೇರ್. ಚನ್ನಪಟ್ಟಣ ಉಪಚುನಾವಣೆ ಪ್ರಚಾರದ ವೇಳೆ ಜಮೀರ್ ನೀಡಿದ್ದ ಕರಿಯ ಹೇಳಿಕೆ ರಾಜ್ಯ ರಾಜಕೀಯ ದಗದಗಿಸುವಂತೆ ಮಾಡಿತ್ತು. ಸಚಿವರ ವಿರುದ್ಧ ವಿಪಕ್ಷ ನಾಯಕರು ಹಾಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಖಂಡಿಸಿದ್ರು. ಈ ರೀತಿಯ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಕೂಡ ಹೇಳಿದ್ರು. ಈ ರೀತಿ ಎಚ್ಚರಿಕೆ ಕೊಟ್ಟ ಮೇಲೂ ಕಾಂಗ್ರೆಸ್ ನಾಯಕಿ ತೇಜಸ್ವಿನಿ ಗೌಡ ಮತ್ತೆ ಕರಿಯ ಹೇಳಿಕೆಯನ್ನ ನೀಡಿದ್ದಾರೆ. कुमारस्वामी तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमान और कोई वोटे ಕೊಡಬೇಡಿ ನೀವು. ನಾನೇ वोट ಕೇಳಕ್ ಬರಲ್ಲ. वोट नहीं होना कहते वोट पूछने आता नहीं कहते. ये कौन बोल रहा सो? हमारा काला कुमारस्वामी, हमारा काला कुमारस्वामी. ಖಾಸಗಿ ಕಾರ್ಯಕ್ರಮವೊಂದರಲ್ಲೇ ಮಾತನಾಡುವ ಬರದಲ್ಲಿ ತೇಜಸ್ವಿನಿ ಗೌಡ ಮತ್ತೊಂದು ಎಡವಟ್ಟನ್ನ ಮಾಡಿದ್ದಾರೆ. ಕುಮಾರಸ್ವಾಮಿಯನ್ನ ರಾಧಿಕಾ ಕರಿಯ ಅಂದ್ರೆ ಓಕೆ, ಆದ್ರೆ ಜಮೀರ್ ಕರಿಯ ಅಂದಿದ್ದು ಯಾಕೆ ಅಂತ ಕೇಳಿದ್ದಾರೆ. ಜಮೀರ್ ಹೇಳಿಕೆ ಸಮರ್ಥಿಸುವ ಬರದಲ್ಲೇ ಎಡವಟ್ಟು ಮಾಡಿದ್ದಾರೆ. ಕರಿಯ ಬಿಡಿಯ ಇವತ್ತು ನೋಡಿದ್ರಲ್ಲ, ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯ ಅಂತ ನಂದಲ್ಲ ವಿಜಯವ್ರೆ, ನಾವು ಮೀಡಿಯಾದವರು, ಅವರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಹಾಕಲ್ಲ, ಫುಲ್ ಆಗ್ತಾ ಇದ್ರು. ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನು ಅಂತ ಕರೀತಾರೆ. ನೀವೇನಂತ ಕರಿತೀರಿ ಹೇಳಲೇಬೇಕಾ? ಹೇಳಿ ಅಮ್ಮ. ಅದಕ್ಕೆ ಅವ್ರು ಕರಿಯ ಅಂತ ಕರಿತೀರಿ. ಪಾಪ ಜಮೀರ್ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ್ರೆ ಓಕೆ, ಜಮೀರ್ ಹೇಳಿದ್ರೆ ಯಾಕೆ? ತೇಜಸ್ವಿನಿ ಗೌಡ ನೀಡಿರುವ ಈ ಹೇಳಿಕೆ ಇದೀಗ ಮತ್ತೊಂದು ಮಜಲ್ ಪಡೆದಿದ್ದು ಎಡವಟ್ಟಿನ ಹೇಳಿಕೆಗೆ ಕಾಂಗ್ರೆಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಲಿಯ ಕುಮಾರಸ್ವಾಮಿ ಎಂದಿದ್ದ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ಈ ಹೇಳಿಕೆಯನ್ನ ಖುದ್ದು ಸಿಎಂ ಹಾಗೂ ಡಿಸಿಎಂ ಕೂಡ ಖಂಡಿಸಿದ್ರು. ಎಲ್ಲ ತಣ್ಣಗಾಗ್ತಾ ಇದೆ ಅನ್ನುವಷ್ಟರಲ್ಲೇ ತೇಜಸ್ವಿನಿ ಗೌಡ ಎಡವಟ್ಟಿನ ಹೇಳಿಕೆ ಕೊಟ್ಟಿದ್ದಾರೆ. ಅದೇನು ನೀವೇ ನೋಡಿ. ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯ ಅಂತ ನಂದಲ್ಲ, ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಹಾಕಲ್ಲ, ಫುಲ್ ಆಗ್ತಾ ಇದ್ರು. ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನು ಅಂತ ಕರೀತಾರೆ. ನೀವೇನಂತ ಕರಿತೀರಿ ಹೇಳಲೇಬೇಕಾ? ಹೇಳಿ ಅಮ್ಮ. ಅದಕ್ಕೆ ಅವ್ರು ಕರಿಯ ಅಂತ ಕರಿತೀರಿ. ಜಮೀರ್ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ್ರೆ ಓಕೆ, ಜಮೀರ್ ಹೇಳಿದ್ರೆ ಯಾಕೆ? ತಣ್ಣಗಾಗಿದ್ದ ಕರಿಯ ವಾರ್ ಮತ್ತೆ ಶುರು. ಸಿಎಂ ಡಿಸಿಎಂ ಹೇಳಿಕೆ ಖಂಡಿಸಿದ್ರು ಡೋಂಟ್ ಕೇರ್. ಚನ್ನಪಟ್ಟಣ ಉಪಚುನಾವಣೆ ಪ್ರಚಾರದ ವೇಳೆ ಜಮೀರ್ ನೀಡಿದ್ದ ಕರಿಯ ಹೇಳಿಕೆ ರಾಜ್ಯ ರಾಜಕೀಯ ದಗದಗಿಸುವಂತೆ ಮಾಡಿತ್ತು. ಸಚಿವರ ವಿರುದ್ಧ ವಿಪಕ್ಷ ನಾಯಕರು ಹಾಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಖಂಡಿಸಿದ್ರು. ಈ ರೀತಿಯ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಕೂಡ ಹೇಳಿದ್ರು. ಈ ರೀತಿ ಎಚ್ಚರಿಕೆ ಕೊಟ್ಟ ಮೇಲೂ ಕಾಂಗ್ರೆಸ್ ನಾಯಕಿ ತೇಜಸ್ವಿನಿ ಗೌಡ ಮತ್ತೆ ಕರಿಯ ಹೇಳಿಕೆಯನ್ನ ನೀಡಿದ್ದಾರೆ. कुमारस्वामी तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमान और कोई वोटे ಕೊಡಬೇಡಿ ನೀವು. ನಾನೇ वोट ಕೇಳಕ್ ಬರಲ್ಲ. वोट नहीं होना कहते वोट पूछने आता नहीं कहते. ये कौन बोल रहा सो? हमारा काला कुमारस्वामी, हमारा काला कुमारस्वामी. ಖಾಸಗಿ ಕಾರ್ಯಕ್ರಮವೊಂದರಲ್ಲೇ ಮಾತನಾಡುವ ಬರದಲ್ಲಿ ತೇಜಸ್ವಿನಿ ಗೌಡ ಮತ್ತೊಂದು ಎಡವಟ್ಟನ್ನ ಮಾಡಿದ್ದಾರೆ. ಕುಮಾರಸ್ವಾಮಿಯನ್ನ ರಾಧಿಕಾ ಕರಿಯ ಅಂದ್ರೆ ಓಕೆ, ಆದ್ರೆ ಜಮೀರ್ ಕರಿಯ ಅಂದಿದ್ದು ಯಾಕೆ ಅಂತ ಕೇಳಿದ್ದಾರೆ. ಜಮೀರ್ ಹೇಳಿಕೆ ಸಮರ್ಥಿಸುವ ಬರದಲ್ಲೇ ಎಡವಟ್ಟು ಮಾಡಿದ್ದಾರೆ. ಕರಿಯ ಬಿಡಿಯ ಇವತ್ತು ನೋಡಿದ್ರಲ್ಲ, ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯ ಅಂತ ನಂದಲ್ಲ ವಿಜಯವ್ರೆ, ನಾವು ಮೀಡಿಯಾದವರು, ಅವರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಹಾಕಲ್ಲ,
ಅದು ಫುಲ್ ಆಗ್ತಾ ಇದ್ರು. ಏನಂತ ಕರೀತಾರೆ ಅಂದ್ರೆ ಅವ್ರು ನನ್ನನ್ನ ಚಿನ್ನು ಅಂತ ಕರೀತಾರೆ. ನೀವೇನಂತ ಕರೀತೀರಿ ಹೇಳಲೇಬೇಕಾ? ಹೇಳಿ ಅಮ್ಮ. ಅದಕ್ಕೆ ಅವ್ರು ಕರಿಯಾ ಅಂತ ಕರಿತೀನಿ. ಪಾಪ ಜಮೀರ್ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ್ರೆ ಓಕೆ, ಜಮೀರ್ ಹೇಳಿದ್ರೆ ಯಾಕೆ? ತೇಜಸ್ವಿನಿ ಗೌಡ ನೀಡಿರುವ ಈ ಹೇಳಿಕೆ ಇದೀಗ ಮತ್ತೊಂದು ಮಜಲ್ ಪಡೆದಿದ್ದು, ಎಡವಟ್ಟಿನ ಹೇಳಿಕೆಗೆ ಕಾಂಗ್ರೆಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಲಿಯ ಕುಮಾರಸ್ವಾಮಿ ಎಂದಿದ್ದ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ಈ ಹೇಳಿಕೆಯನ್ನ ಖುದ್ದು ಸಿಎಂ ಹಾಗೂ ಡಿಸಿಎಂ ಕೂಡ ಖಂಡಿಸಿದ್ರು. ಎಲ್ಲ ತಣ್ಣಗಾಗ್ತಾ ಇದೆ ಅನ್ನುವಷ್ಟರಲ್ಲೇ ತೇಜಸ್ವಿನಿ ಗೌಡ ಎಡವಟ್ಟಿನ ಹೇಳಿಕೆ ಕೊಟ್ಟಿದ್ದಾರೆ. ಅದೇನು ನೀವೇ ನೋಡಿ. ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯಾ ಅಂತ ನಂದಲ್ಲ, ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರೋ ಹಾಕೋದು ಫುಲ್ ಆಗ್ತಾ ಇದ್ರು. ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನು ಅಂತ ಕರೀತಾರೆ. ನೀವೇನಂತ ಕರೀತೀರಿ ಹೇಳಲೇಬೇಕಾ? ಹೇಳಿ ಅಮ್ಮ. ಅದಕ್ಕೆ ಅವ್ರು ಕರಿಯಾ ಅಂತ ಕರೀತೀರಿ. ಜಮೀರ್ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ್ರೆ ಓಕೆ, ಜಮೀರ್ ಹೇಳಿದ್ರೆ ಯಾಕೆ? ತಣ್ಣಗಾಗಿದ್ದ ಕರಿಯಾ ವಾರ್ ಮತ್ತೆ ಶುರು. ಸಿಎಂ ಡಿಸಿಎಂ ಹೇಳಿಕೆ ಖಂಡಿಸಿದ್ರು ಡೋಂಟ್ ಕೇರ್. ಚನ್ನಪಟ್ಟಣ ಉಪಚುನಾವಣೆ ಪ್ರಚಾರದ ವೇಳೆ ಜಮೀರ್ ನೀಡಿದ್ದ ಕರಿಯಾ ಹೇಳಿಕೆ ರಾಜ್ಯ ರಾಜಕೀಯ ದಗದಗಿಸುವಂತೆ ಮಾಡಿತ್ತು. ಸಚಿವರ ವಿರುದ್ಧ ವಿಪಕ್ಷ ನಾಯಕರು ಹಾಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಖಂಡಿಸಿದ್ರು. ಈ ರೀತಿಯ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಕೂಡ ಹೇಳಿದ್ರು. ಈ ರೀತಿ ಎಚ್ಚರಿಕೆ ಕೊಟ್ಟ ಮೇಲೂ ಕಾಂಗ್ರೆಸ್ ನಾಯಕಿ ತೇಜಸ್ವಿನಿ ಗೌಡ ಮತ್ತೆ ಕರಿಯಾ ಹೇಳಿಕೆಯನ್ನ ನೀಡಿದ್ದಾರೆ. कुमारस्वामी तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमानों रख पाई. ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. वोट नहीं होना कहते, वोट पूछने आता नहीं कहते. ये कौन बोल रहा सो? हमारा काला कुमारस्वामी, हमारा काला कुमारस्वामी. ಖಾಸಗಿ ಕಾರ್ಯಕ್ರಮವೊಂದರಲ್ಲೇ ಮಾತನಾಡುವ ಬರದಲ್ಲೇ ತೇಜಸ್ವಿನಿ ಗೌಡ ಮತ್ತೊಂದು ಎಡವಟ್ಟನ್ನ ಮಾಡಿದ್ದಾರೆ. ಕುಮಾರಸ್ವಾಮಿಯನ್ನ ರಾಧಿಕಾ ಕರಿಯಾ ಅಂದ್ರೆ ಓಕೆ, ಆದ್ರೆ ಜಮೀರ್ ಕರಿಯಾ ಅಂದಿದ್ದು ಯಾಕೆ ಅಂತ ಕೇಳಿದ್ದಾರೆ. ಜಮೀರ್ ಹೇಳಿಕೆ ಸಮರ್ಥಿಸುವ ಬರದಲ್ಲೇ ಎಡವಟ್ಟು ಮಾಡಿದ್ದಾರೆ. ಕರಿಯಾ ಬಿಡಿಯಾ ಇವತ್ತು ನೋಡಿದ್ರಲ್ಲ, ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯಾ ಅಂತ ನಂದಲ್ಲ ವಿಜಯವ್ರೆ, ನಾವು ಮೀಡಿಯಾದವರು, ಅವರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರೋ ಹಾಕೋದು ಫುಲ್ ಆಗ್ತಾ ಇದ್ರು. ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನು ಅಂತ ಕರೀತಾರೆ. ನೀವೇನಂತ ಕರೀತೀರಿ ಹೇಳಲೇಬೇಕಾ? ಹೇಳಿ ಅಮ್ಮ. ಅದಕ್ಕೆ ಅವ್ರು ಕರಿಯಾ ಅಂತ ಕರಿತೀನಿ. ಪಾಪ ಜಮೀರ್ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ್ರೆ ಓಕೆ, ಜಮೀರ್ ಹೇಳಿದ್ರೆ ಯಾಕೆ? ತೇಜಸ್ವಿನಿ ಗೌಡ ನೀಡಿರುವ ಈ ಹೇಳಿಕೆ ಇದೀಗ ಮತ್ತೊಂದು ಮಜಲ್ ಪಡೆದಿದ್ದು, ಎಡವಟ್ಟಿನ ಹೇಳಿಕೆಗೆ ಕಾಂಗ್ರೆಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.